Heron's formula. Introduction. You have studied in early classes about figures of different shapes such as square, rectangle, triangle and quadrilateral. ಇದಕ್ಕೆ ಮುಂಚೆ ನಾವು ಎಷ್ಟೊಂದು ಫಿಗರ್ಸ್ನ ಓದಿದ್ದೀವಿ. ಸ್ಕ್ವೇರ್, ರೆಕ್ಟ್ಯಾಂಗಲ್, ಟ್ರಯಾಂಗಲ್, ಕ್ವಾಡ್ರಿಲ್ಯಾಟ್ರಲ್ ಥರ ಅಲ್ವಾ? You have also calculated perimeters and the area of some of the figures like rectangle, square, etc. ಎಷ್ಟೊಂದು ಸ್ಕ್ವೇರು, ರೆಕ್ಟ್ಯಾಂಗಲ್ದು ಏರಿಯಾ ಎಲ್ಲ ಕಂಡುಹಿಡಿದಿದ್ದೀವಿ, ಹೌದಾ? ಫಾರ್ ಇನ್ಸ್ಟೆನ್ಸ್, ಯು ಕ್ಯಾನ್ ಫೈಂಡ್ ದ ಏರಿಯಾ ಆಫ್ ದ ಪೆರಿಮೀಟರ್ ಆಫ್ ದ ಫ್ಲೋರ್ ಆಫ್ ಯುವರ್ ಕ್ಲಾಸ್ ರೂಮ್. ಈಗ ಸದ್ಯಕ್ಕೆ ನಿಮ್ಮ ಕ್ಲಾಸ್ ರೂಮಲ್ಲಿ ಇದೆ ಅಲ್ಲೋ ಫ್ಲೋರು, ಇದು ನಿಮ್ಮ ಕ್ಲಾಸ್ ರೂಮ್ ಫ್ಲೋರು. ಇದ್ರದ್ದು ಏರಿಯಾ ಕಂಡುಹಿಡಿಯೋಣ. ಪೆರಿಮೀಟರ್ ಮತ್ತು ಏರಿಯಾ ಅಂತ ಹೇಳಿದ್ರೆ ಇದ್ರೊಳಗಡೆ ಇರೋದು, ಪೆರಿಮೀಟರ್ ಅಂದರೆ ಈ ಸುತ್ತಳತೆ. ಓಕೆ, ಹೇಳು. ಪೆರಿಮೀಟರ್ ಅಂದರೆ ಸುತ್ತಳತೆ. ಲೆಟ್ ಅಸ್ ಟೇಕ್ ಅ ವಾಲ್ ಅರೌಂಡ್ ದ ಫ್ಲೋರ್ ಅಲಾಂಗ್ ಇಟ್ಸ್ ಸೈಡ್ ಒನ್ಸ್. ಒಂದೆಲ್ಲ ತಗೊಳ್ಬೇಕು, ಒನ್ ಸೈಡ್ ವಾಲ್ನ ಕನ್ಸಿಡರ್ ಮಾಡಬೇಕು, ಒಂದು ಸೈಡ್ ಗೋಡೆನ. ದ ಡಿಸ್ಟೆನ್ಸ್ ವಿ ವಾಕ್ ಈಸ್ ಇಟ್ಸ್ ಪೆರಿಮೀಟರ್. ಅಲ್ಲಿಂದ ಇಲ್ಲಿಗೆ ಈ ವಾಲ್ ಅನ್ಕೊಳ್ಳೋಣ, ಇಲ್ಲಿಂದ ಇಲ್ಲಿಗೆ ನಡೀತೀವಲ್ವ, ಅದೇ ಪೆರಿಮೀಟರ್. ದ ಸೈಜ್ ಆಫ್ ದ ಫ್ಲೋರ್ ಆಫ್ ದ ರೂಮ್ ಇಸ್ ದ ಏರಿಯಾ. ಆ ರೂಮ್ದು ಇರುತ್ತಲ್ಲ ಒಳಭಾಗ, ಇದನ್ನ ಏರಿಯಾ ಅಂತಾರೆ. ಸೊ ಇಫ್ ಯುವರ್ ಕ್ಲಾಸ್ ರೂಮ್ ಈಸ್ ರೆಕ್ಟ್ಯಾಂಗಲ್ ವಿತ್ ದ ಲೆಂತ್ ಆಫ್ 10 ಮೀಟರ್ ಆ್ಯಂಡ್ ದ ವೈಡ್ 8 ಮೀಟರ್. ನಿಮ್ಮ ಕ್ಲಾಸ್ ರೂಮು ಉದ್ದ 10 ಮೀಟರು, ಆಗಲ 8 ಮೀಟರ್ ಇದ್ರೆ ಆವಾಗ ಇಟ್ಸ್ ಪೆರಿಮೀಟರ್ ವುಡ್ ಬಿ 2 ಆಫ್ 10 ಮೀಟರ್ ಪ್ಲಸ್ 8 ಮೀಟರ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 36 ಮೀಟರ್ ಅಂತ ಬರುತ್ತೆ. ಅದು ಏರಿಯಾ ಕ್ಯಾಲ್ಕುಲೇಟ್ ಮಾಡೋಕೆ, ಇದು ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಹೇಳು. ಪೆರಿಮೀಟರ್ ಅನ್ಬೇಕಷ್ಟೇ. ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇದು, ಏರಿಯಾ ಕ್ಯಾಲ್ಕುಲೇಟ್ ಮಾಡುವಾಗ 10 ಮೀಟರ್ ಇಂಟು 8 ಮೀಟರ್ ಇಷ್ಟೇ. ಪೆರಿಮೀಟರ್ ಮಾಡುವಾಗ ಎಕ್ಸ್ಟ್ರಾ 2 ಆ್ಯಡ್ ಆಗುತ್ತೆ, ಬಿಕಾಸ್ ಇದು 4 ಸೈಡ್ ಇರುತ್ತೆ. ಪೆರಿಮೀಟರ್ ಇದ್ದಾಗ 2 ಇಂಟು ಎಲ್ ಪ್ಲಸ್ ಬಿ ಫಾರ್ಮುಲಾ. ಏರಿಯಾ 2 ಆಫ್ ಎಲ್ ಪ್ಲಸ್ ಬಿ ಫಾರ್ಮುಲಾ ಪೆರಿಮೀಟರ್ಗೆ. ಇದು ಎಲ್ ಇಂಟು ಬಿ ಏರಿಯಾ ಫಾರ್ಮುಲಾಗೆ. ಅದಕ್ಕೆ ಇದು ಯೂನಿಟ್ ಆಫ್ ಮೆಜರ್ಮೆಂಟ್ ಫಾರ್ ಲೆಂತ್ ಆರ್ ಬ್ರೆತ್ ಇಸ್ ಟೇಕನ್ ಆಸ್ ಮೀಟರ್. ಇದ್ರದ್ದು ಯೂನಿಟು, ಪೆರಿಮೀಟರ್ದು ಯೂನಿಟ್ ಆದರೆ ಅವರು ಮೀಟರು ತಗೊಂಡಿದ್ದಾರೆ, ಸೆಂಟಿಮೀಟರ್ ಅಂತ ಹೇಳ್ತೀವಿ. ಅದೇ ಏರಿಯಾದಾದ್ರೆ ಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಅನ್ಬೇಕು. ಪೆರಿಮೀಟರ್ದಾದ್ರೆ ಪೆರಿಮೀಟರ್ದಾದ್ರೆ ಇದು ಮೀಟರು ಸೆಂಟಿಮೀಟರು. ಏರಿಯಾದಾದ್ರೆ ಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆನ್ಸರಲ್ಲಿ ಬರೀಬೇಕು ನಾವು ಲಾಸ್ಟಲ್ಲಿ. ಸಪೋಸ್ ದಟ್ ಯು ಆರ್ ಸಿಟ್ಟಿಂಗ್ ಇನ್ ಅ ಟ್ರಯಾಂಗಲ್ ಗಾರ್ಡನ್. ಅಕಸ್ಮಾತ್ ಟ್ರಯಾಂಗಲ್ ಗಾರ್ಡನ್ ಅಲ್ಲಿ ಕೂತಿದ್ಯಾ ನೀನು ಅನ್ಕೊಳ್ಳೋಣ. ಹೌ ವುಡ್ ಯು ಫೈಂಡ್ ಇಟ್ಸ್ ಏರಿಯಾ? ಹಾಗಾದ್ರೆ ಏರಿಯಾ ಹೇಗೆ ಕಂಡುಹಿಡಿತೀಯಾ? ಫ್ರಮ್ ಚಾಪ್ಟರ್ 9 ಆ್ಯಂಡ್ ಫ್ರಮ್ ಅರ್ಲಿ ಕ್ಲಾಸಸ್ ಯು ನೋ ದಟ್ 9th ಚಾಪ್ಟರಲ್ಲಿ ಮತ್ತು ಇದಕ್ಕಿಂತ ಅರ್ಲಿ ಕ್ಲಾಸಸ್ಸಲ್ಲಿ ನಾವು ಏರಿಯಾ ಫಾರ್ಮುಲಾ ಆಲ್ರೆಡಿ ಕಂಡುಹಿಡಿದಾಗಿದೆ. ಏರಿಯಾ ಆಫ್ ದ ಟ್ರಯಾಂಗಲ್ ಈಕ್ವಲ್ಸ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಕಂಡುಹಿಡಿದಾಗಿದೆ. ಇದನ್ನು ನಾವು ಅಪ್ಲೈ ಮಾಡಬೇಕು ಟ್ರಯಾಂಗಲ್ದು ಏರಿಯಾ ಕಂಡುಹಿಡಬೇಕಂದ್ರೆ. ಇವಾಗ ವಿ ಸಿ ದಟ್ ವೆನ್ ಅ ಟ್ರಯಾಂಗಲ್ ಇಸ್ ರೈಟ್ ಆ್ಯಂಗಲ್. ಈಗ ರೈಟ್ ಆ್ಯಂಗಲ್ ಇದ್ರೆ ನೋಡೋಣ. ರೈಟ್ ಆ್ಯಂಗಲ್ ಇದ್ದಿದ್ದ ಪಕ್ಷದಲ್ಲಿ ಏನು ಮಾಡಬೇಕು? ವಿ ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ ದ ಫಾರ್ಮುಲಾ ಬೈ ಯೂಸಿಂಗ್ 2 sides containing the right angle as the base and the height. For example, suppose that side of the right angle triangle ABC. Suppose ABC ಒಂದು ಟ್ರಯಾಂಗಲ್ಲು 5 ಸೆಂಟಿಮೀಟರ್ 12 ಸೆಂಟಿಮೀಟರ್ 13 ಸೆಂಟಿಮೀಟರ್ ಇದೆ ಅಂದ್ಕೊಳ್ಳೋಣ. 5 ಬೇಸ್ ಆಗಿ ತೊಗೊಂಡು ಇದನ್ನು ಹೈಟಾಗಿ 12ನ ಹೈಟಾಗಿ ತೊಗೊಂಡ್ರೆ ಇದು 13 ಬರುತ್ತೆ. ಇವ್ರು ರೆಕ್ಟ್ಯಾಂಗಲ್ನ ಹೀಗೆ ಹಾಕಿದ್ದಾರೆ, ಇಲ್ಲಿದೆ ರೈಟ್ ಆ್ಯಂಗಲ್ಲು. ಏರಿಯಾ ಆಫ್ ಅ ಟ್ರಯಾಂಗಲ್ ಇಸ್ ಗಿವನ್ ಬೈ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹೇಳು. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಆ ಬೇಸ್ ಇದ್ರ ಮೇಲೆ ಹಾಫ್ ಇಂಟು ಆ ರೆಕ್ಟ್ಯಾಂಗಲಲ್ಲಿ ಹೈಟು ಅದು ಹಿಂಗಿತ್ತು ಟ್ರಯಾಂಗಲ್ಲು. ಅದರಲ್ಲಿ ಹೈಟ್ ಎಷ್ಟಿತ್ತು? 12 ಇತ್ತು. ಬೇಸ್ ಎಷ್ಟಿತ್ತು? 5 ಇತ್ತು. ಸೈಡ್ 13 ಇತ್ತು. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದರಲ್ಲಿ ಹೈಟ್ 12, ಬೇಸ್ ಏನು 5. ಆಗ ನಾವು
2 ones ಹೇಳು. 6 5s 30. ಇದು ನಾವು ಕಂಡಿಡ್ದಿರೋದೇನು? ಏರಿಯಾ. ಏರಿಯಾಗೆ ಏನು ಹಾಕಬೇಕು? ಸೆಂಟಿಮೀಟರ್ ಸ್ಕ್ವೇರ್. ಅದೇ ಪೆರಿಮೀಟರ್ ಆಗಿದ್ದಿದ್ರೆ ಸೆಂಟಿಮೀಟರ್. ನೋಟ್ ದಟ್ ವಿ ಕುಡ್ ಆಲ್ಸೋ ಟೇಕ್ 5 ಸೆಂಟಿಮೀಟರ್ ಆಸ್ ದ ಬೇಸ್. ಬೇಸ್ನ 5 ಅಂತಾರು ತಗೋಬೋದು, ಅಥವಾ 12 ಅಂತಾರು ಇಲ್ಲಿ 5 ತಗೊಂಡಿದ್ದಾರೆ, ಈ ಜಾಗದಲ್ಲಿ 12 ಅಂತಾನು ತಗೋಬೋದು, ಯಾವ್ದಾದ್ರು ತಗೋಬೋದು. ಹೈಟು ಮತ್ತು ಬೇಸ್ನ ಎಕ್ಸ್ಚೇಂಜ್ ಮಾಡ್ಬೋದು ಇಲ್ಲಿ. ಅನ್ಬೇಕು. ನಾವು ಸಪೋಸ್ ವಿ ವಾಂಟ್ ಟು ಫೈಂಡ್ ದ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಗ ಮುಂಚೆ ಯಾವ ಟ್ರಯಾಂಗಲ್? ರೈಟ್ ಆಂಗಲ್. ಈಗ ನೆಕ್ಸ್ಟ್ ನಾವು ಯಾವ ತಗೊಂತಿದೀವಿ? ಈಕ್ವಿಲ್ಯಾಟ್ರಲ್. ಈಕ್ವಿಲ್ಯಾಟ್ರಲ್ ಅಂದ್ರೆ ಏನು? ಎಲ್ಲ ಸೈಡ್ಸ್ ಆಂಗಲ್ಸ್ ಸೇಮ್ ಆಗಿರುತ್ತೆ. ಎಲ್ಲ ಸೈಡ್ಸ್ ಮತ್ತು ಆಂಗಲ್ ಸೇಮ್. ಪಿ ಕ್ಯೂ ಆರ್ ವಿತ್ ದ ಸೈಡ್ 10 ಸೆಂಟಿಮೀಟರ್, ಸೈಡ್ 10 ಸೆಂಟಿಮೀಟರ್ ಇದೆ. ಟು ಫೈಂಡ್ ಇಟ್ಸ್ ಏರಿಯಾ ವಿ ನೀಡ್ ಇಟ್ಸ್ ಹೈಟ್. ಏರಿಯಾ ಕಂಡುಹಿಡಬೇಕಂದ್ರೆ ಏನು ಬೇಕು? ಹೈಟ್ ಮತ್ತು ಬೇಸು. ಕ್ಯಾನ್ ಯು ಫೈಂಡ್ ದ ಹೈಟ್ ಆಫ್ ದಿಸ್ ಟ್ರಯಾಂಗಲ್? ಇದ್ರದ್ದು ಹೈಟ್ ಕಂಡುಹಿಡಿಬೋದಾ? ಲೆಟ್ ಅಸ್ ರಿಕಾಲ್ ಹೌ ವಿ ಫೈಂಡ್ ಇಟ್ಸ್ ಹೈಟ್ ವೆನ್ ವಿ ನೋ ಇಟ್ಸ್ ಸೈಡ್. ಸೈಡ್ ಗೊತ್ತಿದ್ದಾಗ ಹೈಟ್ ಹೆಂಗೆ ಕಂಡುಹಿಡಬೇಕು ಗೊತ್ತಲ್ವಾ? ಅದನ್ನ ರಿಕಾಲ್ ಮಾಡೋಣ. ದಿಸ್ ಇಸ್ ಪಾಸಿಬಲ್ ಇನ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಪಾಸಿಬಲ್ ಇದೆ. ಟೇಕ್ ಅ ಮಿಡ್ ಪಾಯಿಂಟ್ ಆಫ್ ಕ್ಯೂ ಆರ್. ಕ್ಯೂ ಆರ್ದು ಮಿಡ್ ಪಾಯಿಂಟ್ ತಗೋಬೇಕು ಎಮ್ ಅಂತ, ಆ್ಯಂಡ್ ಜಾಯಿನ್ ಇಟ್ ಟು ಪಿ. ಪಿ ತನಕ ಜಾಯಿನ್ ಮಾಡಬೇಕಿಲ್ಲ ಇನ್ನು. ವಿ ನೋ ದಟ್ ಪಿ ಎಮ್ ಕ್ಯೂ ಇಸ್ ಅ ರೈಟ್ ಆಂಗಲ್. ಈಗ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಯಿತು. ದೇರ್ ಫೋರ್ by using Pythagoras theorem we can find the length of PQ as shown below. Pythagoras theorem ನ ಇಲ್ಲಿ ಅಪ್ಲೈ ಮಾಡಬೇಕು. ಏನು? ಇದನ್ನ ಇದೆರಡು ಪ್ಲಸ್ ಮಾಡಿದ್ರೆ ಹೇಳು. ಅವೆರಡು ಪ್ಲಸ್ ಮಾಡಿದ್ರೆ ಇದು ಸಿಗುತ್ತೆ, ಹೈಪೋಟೆನ್ಯೂಸ್ ಸಿಗುತ್ತೆ. ಹೈಪೋಟೆನ್ಯೂಸ್ ಅಂದ್ರೆ the longest side of a right angle triangle is called hypotenuse. ಹೈಪೋಟೆನ್ಯೂಸ್ ಅಂದ್ರೆ ಲಾಂಗೆಸ್ಟ್ ಸೈಡ್. ರೈಟ್ ಆಂಗಲ್ ಅಲ್ಲಿ ಲಾಂಗೆಸ್ಟ್ ಸೈಡ್ ಇರುತ್ತಲ್ಲ ಅದು ಸಿಗುತ್ತೆ. ಈಗ ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಎಮ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಮ್ ಸ್ಕ್ವೇರ್ ಬರ್ದ್ವಿ. ಪಿ ಕ್ಯೂ ಗೊತ್ತಲ್ವಾ? 10 ಸ್ಕ್ವೇರ್. ಪಿ ಎಮ್ ಗೊತ್ತಾ ಹೈಟು? ಅದೇ ನಾವು ಕಂಡುಹಿಡಿತಿರೋದು. ಆಮೇಲೆ ಕ್ಯೂ ಎಮ್ ಏನು? 5 ಸ್ಕ್ವೇರ್. ಸಿನ್ಸ್ ಕ್ಯೂ ಎಮ್ ಮತ್ತೆ ಎಮ್ ಆರ್ ಎರಡು ಈಕ್ವಲ್ ಇರೋದ್ರಿಂದ ಇದು 5 ಆದರೆ ಇದನ್ನು 5. ದೇರ್ ಫೋರ್ ಪಿ ಎಮ್ ಸ್ಕ್ವೇರ್ ಈಕ್ವಲ್ ಟು 75. ಈ 75ನ ಪಿ ಎಮ್ ಈಕ್ವಲ್ಸ್ ಟು ಇಲ್ಲಿರೋ ಸ್ಕ್ವೇರ್ನ ಈ ಕಡೆ ಹಾಕೋಬೇಕು. ಆಮೇಲೆ ಇದು 75 ಏನಾಗುತ್ತೆ ಹೇಳು? 5 ಸ್ಕ್ವೇರ್ ಇಂಟು 3. ಅವಾಗ 5 ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 3. ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದೇನು? 5 ಸ್ಕ್ವೇರ್ ರೂಟ್ ಆಫ್ 3. ಇದನ್ನ ಕಂಡುಹಿಡಿದಿದ್ದೇನು? ಏನು? ಹೈಟ್ ಕಂಡುಹಿಡಿದ್ವಿ. ಇಲ್ಲೇನು ಬರಿಬೇಕು? ಸೆಂಟಿಮೀಟರ್. ಯೂನಿಟ್ ಏನೀಗ? ಸೆಂಟಿಮೀಟರ್. ಈಗ ಈ ಹೈಟ್ ಸಿಕ್ತು. ಹೈಟ್ ಸಿಕ್ಕಿದ ಮೇಲೆ ನಾವು ಫಾರ್ಮುಲಾ ಹಾಕಬೇಕು. ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಹೇಳು. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಬೇಸ್ ಏನು? 10. 5 ಪ್ಲಸ್ 5 10. ಹೈಟ್ ಏನು? ಹೈಟ್ ನಾವು ಇಲ್ಲಿ ಕಂಡುಹಿಡ್ದಿದ್ದೀವಿ, ಇದನ್ನ ಇಲ್ಲಿ ಬರಿಬೇಕು. ಬರೆದ್ಮೇಲೆ ಈ ಆನ್ಸರ್ ಸಿಗುತ್ತೆ. See now whether we can calculate the area of isosceles triangle. ರೈಟ್ ಆಂಗಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಬಂತು ಹೈಟು. ಈಗ ಈಕ್ವಿಲ್ಯಾಟ್ರಲ್ ಮಾಡಿದ್ವಿ, ಅದರಲ್ಲೂ ಬಂತು. ಈಗ ಐಸೋಸೆಲಸ್ ಟ್ರಯಾಂಗಲ್ ಅಂದ್ರೆ ಏನು? 2 sides are equal and the in a triangle 2 sides are equal. ಒಂದು ಟ್ರಯಾಂಗಲ್ ಅಲ್ಲಿ 2 ಸೈಡ್ ಅಲ್ಲಿ ಈಕ್ವಲ್ ಇದ್ದು 2 angles are equal. 2 ಆಂಗಲ್ ಈಕ್ವಲ್ ಇದ್ರೆ ಅದನ್ನ ಐಸೋಸೆಲಸ್ ಟ್ರಯಾಂಗಲ್ ಅಂತಾರೆ. ಸೊ 2 ಆಂಗಲ್ ಇದು ಈಕ್ವಲ್ ಇದೆ, 2 ಸೈಡ್ ಈಕ್ವಲ್ ಇದೆ, ಇದು ಐಸೋಸೆಲಸ್ ಟ್ರಯಾಂಗಲ್. ಇದರಲ್ಲಿ ಹೈಟ್ ಕಂಡುಹಿಡಿಬಹುದಾ? ಆಲ್ಸೋ ವಿತ್ ದ ಹೆಲ್ಪ್ ಆಫ್ ದಿಸ್ ಫಾರ್ಮುಲಾ. ಫಾರ್ ಎಕ್ಸಾಂಪಲ್ ವಿ ಟೇಕ್ ಅ ಟ್ರಯಾಂಗಲ್ XYZ ಅಂತ ಒಂದು ಟ್ರಯಾಂಗಲ್ ತಗೊಳ್ಳೋಣ ವಿತ್ 2 sides XY
ಎಕ್ಸ್ ಝೆಡ್ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಅನ್ಈಕ್ವಲ್ ಸೈಡ್ 1, ಇದು 8 ಅಂತ ಕೊಟ್ಟಿದ್ದಾರೆ. ಏನು? ವೈ ಝೆಡ್. ಹೇಳು. ವೈ ಝೆಡ್. ಇನ್ ದಿಸ್ ಕೇಸ್ ಆಲ್ಸೋ ವಿ ವಾಂಟ್ ಟು ನೋ ದ ಹೈಟ್. ಇಲ್ಲೂ ನಮಗೆ ಹೈಟ್ ಬೇಕಿದು. ಎಕ್ಸ್ ಪಿ ಗೊತ್ತಿಲ್ಲ. ಸೊ ಫ್ರಮ್ ಎಕ್ಸ್ ವಿ ಹ್ಯಾವ್ ಟು ಡ್ರಾ ಪರ್ಪೆಂಡಿಕ್ಯುಲರ್ ಎಕ್ಸ್ ಪಿ ಆನ್, ಹೇಳು, ವೈ ಝೆಡ್. ವೈ ಝೆಡ್ ಮೇಲೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಬೇಕು. ಯು ಕ್ಯಾನ್ ಸಿ ದಟ್ ದಿಸ್ ಪರ್ಪೆಂಡಿಕ್ಯುಲರ್ ಎಕ್ಸ್ ಪಿ ಡಿವೈಡ್ಸ್ ದ ಬೇಸ್ ವೈ ಝೆಡ್. ಈ ಎಕ್ಸ್ ಪಿ ಬೇಸ್ ಲೈನ್ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿದೆ. ಇದನ್ನು ಡಿವೈಡ್ ಮಾಡಿದೆ. ಟ್ರಯಾಂಗಲ್ನು ಸಹ 2 ಈಕ್ವಲ್ ಟ್ರಯಾಂಗಲ್ ಆಗಿ ಡಿವೈಡ್ ಮಾಡಿದೆ. ಹೌದಾ? ದೇರ್ ಫೋರ್ ವೈ ಪಿ ಈಕ್ವಲ್ಸ್ ಟು ಪಿ ಝೆಡ್ ಈಕ್ವಲ್ಸ್ ಟು ಈ ವೈ ಪಿ ಝೆಡ್ಗೆ ಈಕ್ವಲ್ಲು. ಮತ್ತು ಇನ್ನೊಂದೇನು ಅಂದರೆ ಹಾಫ್ ಆಫ್ ವೈ ಝೆಡ್. ಇದನ್ನು ಹಾಫ್ ಆಫ್ ವೈ ಝೆಡ್ ಅಂತ ಅಂತಾರೆ. ಸೊ ಎಲ್ಲಾನು 4 ಸೆಂಟಿಮೀಟರ್. ಓಕೆನಾ? ದೆನ್ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್ ವಿ ಗೆಟ್. ಪೈಥಾಗರಸ್ ಥಿಯರಮ್ನ ಮತ್ತೆ ಇಲ್ಲಿ ಅಪ್ಲೈ ಮಾಡಿಬಿಟ್ಟು ಎಕ್ಸ್ ಪಿ ಸ್ಕ್ವೇರ್. ಪೈಥಾಗರಸ್ ಥಿಯರಮ್ ಹೇಳಿಲಿ. ಎಕ್ಸ್ ವೈ ಸ್ಕ್ವೇರ್ ಈಕ್ವಲ್ಸ್ ವೈ ಝೆಡ್ ಸ್ಕ್ವೇರ್. ವೈ ಝೆಡ್ ಇದು ತಗೊಂತಿದ್ಯಾ? ಇದಲ್ವಾ? ವೈ ಪಿ ಸ್ಕ್ವೇರ್. ವೈ ಪಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಪಿ ಸ್ಕ್ವೇರ್. ಕರೆಕ್ಟಾ? ಹಾಂ. ಈಗ ಇದನ್ನ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಮಗೆ ಬೇಕಾಗಿರೋದು ಎಕ್ಸ್ ಪಿ. ಇದು ನಮಗೆ ಬೇಕಾಗಿರೋದು. ಆಯ್ತಾ? ಇದನ್ನು ಫಸ್ಟ್ ಈ ಕಡೆ ಬರ್ಕೊಳ್ಳೋಣ. ವೈ ಪಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಪಿ ಸ್ಕ್ವೇರ್ ಈಕ್ವಲ್ಸ್ ಇದನ್ನ ಈ ಕಡೆ ಬರ್ಕೊಳ್ಳೋಣ. ಓಕೆ? ಆಮೇಲೆ ಈಗ ನಮಗೆ ಬೇಕಾಗಿರೋದೇನು? ವೈ ಎಕ್ಸ್ ಪಿ ಇದು ಬೇಕಾಗಿರೋದು. ಎಕ್ಸ್ ಪಿ ಇಲ್ಲೇ ಇರಲಿ, ಇದನ್ನು ಆ ಕಡೆ ಹಾಕೊಳ್ಳೋಣ. ಎಕ್ಸ್ ವೈ ಸ್ಕ್ವೇರ್ ಈ ವೈ ಪಿ ಮೈನಸ್ ವೈ ಪಿ ಸ್ಕ್ವೇರ್. ಇದು ಇಲ್ಲಿ ಬಂದಿರೋದು ಹೀಗೆ. ಕರೆಕ್ಟಾ? ಎಕ್ಸ್ ವೈ ಸ್ಕ್ವೇರ್ ಏನು? 5 ಸೆಂಟಿಮೀಟರ್. ವೈ ಪಿ 4 ಸೆಂಟಿಮೀಟರ್. ಸೊ ವೈ ಸ್ಕ್ವೇರ್ 5 ಸ್ಕ್ವೇರ್ 4 ಸ್ಕ್ವೇರ್ 25 ಮೈನಸ್ 16 ಏನು ಬಂತು? 9. ಕೊನೆಗೆ ನಮ್ಗೆ ಹೈಟ್ ಸಿಕ್ಕಿದೆ 9. ಎಕ್ಸ್ ಪಿ ಏನು? ಹೈಟ್ 9. ಎಕ್ಸ್ ಪಿ ಸ್ಕ್ವೇರ್ ಇಲ್ಲಿ ಕ್ಯಾನ್ಸಲ್ ಆಗಿ 3 ಬರುತ್ತೆ. ಇದು 3 ಸ್ಕ್ವೇರ್ ಆಗುತ್ತೆ. ಎಕ್ಸ್ ಪಿ ಸ್ಕ್ವೇರ್ ಈಕ್ವಲ್ಸ್ ಟು 3 ಸ್ಕ್ವೇರ್. ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು 3 ಉಳ್ಕೊಳ್ಳುತ್ತೆ. ನಮಗೆ ಸಿಕ್ಕಿರೋ ಹೈಟ್ ಇದು 3. ನಾವು ದ ಏರಿಯಾ. ಈಗ ಒಂದ್ಸಲ ಹೈಟ್ ಸಿಕ್ಕಿದ್ಮೇಲೆ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಏರಿಯಾ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಏನು? 8 ಸೆಂಟಿಮೀಟರ್. ಹೈಟ್ ಏನು? 3 ಸೆಂಟಿಮೀಟರ್. 3 ಬರೆದ್ಬಿಟ್ಟು ಇಲ್ಲಿ ಬರೀಬೇಕು. ಏರಿಯಾ ಬಂದರೆ ಅದ್ರದ್ದು ಯೂನಿಟ್ ಏನು? ಸೆಂಟಿಮೀಟರ್ ಸ್ಕ್ವೇರ್.